ಜನವರಿ ತಿಂಗಳು ಪೂರ್ತಿ ನಾವು ಹಳೆ ಮೈಸೂರು ಭಾಗದಲ್ಲಿ ಪ್ರತ್ಯೇಕವಾಗಿ ಸರ್ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಅದೇ ಡಿ.ಕೆ. ಶಿವಕುಮಾರ್ ಅವರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್, ನಾನು ಕಾರ್ಯಕರ್ತನಾಗಿ ಉಳ್ಕೊಂಡು 40 ವರ್ಷದ ಪಕ್ಷ ಕಟ್ಟಿದ್ದೀನಿ ಅನ್ನೋದು. ಅದಕ್ಕೆ ಖರ್ಗೆ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಹೇಳಿ ಏನಂತ ಕೊಟ್ಟಿದ್ದಾರೆ? ಅಂದ್ರೆ ಒಬ್ಬರಿಂದ ಮಾತ್ರ ಪಕ್ಷ ಅಲ್ಲ, ಎಲ್ಲರಿಂದ ಪಕ್ಷ ಆಗಿರುವಂಥದ್ದು. ಪಕ್ಷದ ಆಂತರಿಕ ವಿಚಾರ ಅದು ಅಲ್ಲೇ ಚರ್ಚೆ ಮಾಡ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಅದನ್ನು ನಾವು ನಮಗೇನು ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹಿರಂಗವಾಗಿ ನಾವೇನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರೋಲ್ಲ. ಅವರವರ ಭಾವನೆಗಳು ತಕ್ಕಂತೆ ಮಾತಾಡ್ತಾರೆ. ಅದೇನೋ ಸರಿ ಹೋಗುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ನಾಯಕರುಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಕೊನೆಯ ಹಂತಕ್ಕೆ ಏನಾದರೂ ಬಂದಿದೆಯಾ ಅಂತೇಳಿ ಸರ್, ಈ ಜನವರಿ ಟೈಮ್ ಲೈನ್ ಕೊಡ್ತಾ ಇದ್ರು, 6ನೇ ತಾರೀಕು 9ನೇ ತಾರೀಕು ಅಂತ ಹೇಳ್ತಾ ಇದ್ರು. ಏನು ಕೊನೆಯ ಹಂತಕ್ಕೆ ಬಂದಿದೆ ಸರ್ ನಾಯಕ? ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು, ಇದು ಗೊಂದಲ ಇರೋದು ರಾಜ್ಯ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಗೊಂದಲ ಇಲ್ಲ, ಅವರೇ ಬಗೆಹರಿಸ್ಕೊಳ್ಳಿ ಅಂತ. ಈಗ ರಾಜ್ಯ ನಾಯಕರು ನೀವು ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಳೋದು ಹೇಗೆ? ಅವರೇ ಬಗೆಹರಿಸ್ಕೋತಾರೆ. ಹಂಗಾದ್ರೆ ಹೈಕಮಾಂಡ್ ವೀಕ್ ಅಂತಾನೆ ಸರ್, ಕಾಂಗ್ರೆಸ್ ಹೈಕಮಾಂಡ್. ಏನೇನೋ ನಮ್ಗೇನೋ ಗೊತ್ತು ಇವೆಲ್ಲ. ನಾವೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕೇಳಿದ್ರೆ ಹೇಳ್ಬೋದು, ರಾಜಕೀಯ ಹೆಂಗೆ ಮಿಕ್ಸ್ ಮಾಡೋಕ್ಕಾಗುತ್ತೆ? ಈ ಕಾರ್ಯಕ್ರಮ ಇದೆಲ್ಲ ಜೊತೆ ಸೇರ್ಕೊಂಡು ಕಬಡ್ಡಿ ಆಡೋಣ, ವಾಲಿಬಾಲ್ ಆಡೋಣ, ಥ್ರೋಬಾಲ್ ಆಡೋಣ. ನನಗೆ ಯಾವುದು ಗೊತ್ತಿಲ್ಲಪ್ಪ ಯಾವುದು ಅಂತ. ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಹೋಗೋದು ಸರ್? ಯಾರು ಸದ್ಯಕ್ಕೆ ಸಾಕು ಬಿಡೋಣ, ಇದೆ ಇಲ್ಲೇ ಮಾಡುವ, ಇಲ್ಲೇ ಭಾಳಷ್ಟು ಕೆಲಸಗಳಿದೆ. ರಾಷ್ಟ್ರ ಮಟ್ಟದ ನಾಯಕರಾಗಿದ್ರಿ ಸರ್, ಯಾಕೆ ಈ ಬರೀ ಚನ್ನಪಟ್ಟಣ ಸೀಮಿತ ಆಗ್ಬಿಡಲ್ಲ ಅಂತ? ನಾನು ಹೇಳಿದ್ನಲ್ಲ, ನಾನು 1 ವರ್ಷ ಆಗಿದೆ ಅಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ. ಭಾಳ ಸೀನಿಯರ್ಸ್ ಇದ್ದಾರೆ. ನಾನು ರಾಜಕೀಯ ಚಟುವಟಿಕೆಗಳಲ್ಲಿ ನಾನೇನು ಭಾಗಿಯಾಗೋದು ಬೇಡ ಅಂತ ನನಗೆ ನಾನೇ ಬೌಂಡ್ರಿ ಹಾಕ್ಕೊಂಡಿದ್ದೀನಿ. ಎಲ್ಲಿವರೆಗೂ ಸರ್? ಎಲ್ಲಿವರೆಗೂ ಬೌಂಡ್ರಿ? ನಮಗೇನು ಸಾಕು ರೀ. ನಾನು ಕೆಲಸ, ತಾಲೂಕು ಅಭಿವೃದ್ಧಿ ಅದರಲ್ಲಿ ಗಮನ ಹರಿಸ್ತಾ ಇದ್ದೀವಿ ಅಷ್ಟೇ. ಅಧಿಕಾರ ಏನು ನಾವೇನು ಕೇಳ್ಕೊಂಡು ಬರಲಿಲ್ಲ. ನಾನು ತಾಲೂಕಲ್ಲಿ ಒಂದು ಅವಕಾಶ ತಪ್ಪೋಗಿತ್ತು, ಅವಕಾಶ ಸಿಕ್ಕಿದೆ, ಈಗ ಕೆಲಸ ಮಾಡ್ತಾಯಿದ್ದೀನಿ, ಸಾಕು ಅಂತ. ಈಗ ನಮಗೇನು ಆ ಥರ ಅನುದಾನದ ಕೊರತೆ ಕಾಣ್ತಾ ಇಲ್ಲ. ಅನುದಾನ ಸಾಕಷ್ಟು ಬೇರೆ ಬೇರೆ ನಾವು ಎಲ್ಲ ಮಂತ್ರಿಗಳು ಸರ್ಕಾರ ಸ್ಪಂದಿಸ್ತಾ ಇದೆ. ಈಗ ನನ್ನ ತಾಲೂಕಿಗೆ ಅಷ್ಟೇನು ತೊಂದರೆ ಆಗ್ತದೆ. ಕೆಲವ್ರು ಭಾವನೆಗಳು ಇರ್ತವೆ ರೀ. ಈಗ ನನಗೆ ನಾನು ಕೇಳಿದಂಥ ವಿಚಾರಗಳಲ್ಲಿ ನನಗೆ ಸರ್ಕಾರ ಸ್ಪಂದಿಸ್ತಾ ಇದೆ. ಭಾಳ ನಿರೀಕ್ಷೆ ಇಲ್ಲದೆ ಹೋದ್ರೂ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತದೆ. ಎಲ್ಲ ಆ ಥರ ಅಲ್ಲ ರೀ, ಆ ಥರ ಅಲ್ಲಣ್ಣ. ಈಗ ಅದ್ರ ಹಿಂದೆಗಡೆ ನಮ್ಮದು ಓಡಾಟ, ಶ್ರಮ, ಫಾಲೋ ಅಪ್ ಅಂತ ಇರ್ತದೆ. ಈಗ ನೀವು ನಿಮ್ಮ ಆಫೀಸ್ಗೆ ಎಲ್ಲ ವರದಿ ಒಪ್ಪಿಸ್ಬೇಕಲ್ವ, ಹಂಗೆ ನಾವೂ ಕೂಡ ಮಂತ್ರಿಗಳ ಹತ್ರ, ಅಧಿಕಾರಿಗಳ ಹತ್ರ ನಮ್ಮ ಡಿಮ್ಯಾಂಡು, ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಕೊತಾ ಅದು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಅನುಭವದ ಆಧಾರದ ಮೇಲೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಮ್ಮ ತಾಲೂಕಿನ ಕೆಲಸ ಮಾಡ್ತೀವಿ. ಅದನ್ನು ನಾವು ಒಂದು 4 ಜನ ಇದ್ದೀರಿ, ನಮ್ಮ ಸಿಬ್ಬಂದಿ ಇದೆ, ನಮ್ಮ ಹುಡುಗರಿದ್ದಾರೆ, ನಾವೆಲ್ಲ PAಗಳು, ನಾವು ಹೋಗಿ ತಿರುಗ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಮಂತ್ರಿಗಳ ಕೈಲಾಗದೆ ಹೋದ್ರೆ ಅಧಿಕಾರಿಗಳ ಹತ್ರ ಆಗುತ್ತೆ, ಅಧಿಕಾರಿಗಳ ಹತ್ರ ಆಗದೆ ಹೋದ್ರೆ ಇನ್ನೊಂದು ಕಡೆ ಆಗುತ್ತೆ. ಅನುದಾನ ಅಂತ ಸಾಕಷ್ಟು ಸಿಗದೆ ಹೋದರೂ ಪರವಾಗಿಲ್ಲ, ಏನು